ಬೆಂಬಲಿಗರನ್ನ ಕಾಪಾಡಿಕೊಳ್ಳುವಲ್ಲಿ ಸಿಎಂ ವೀಕ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಸಂಬಂಧವಾಗಿ ದಾವಣಗೆರೆ ಫೈಟ್ ಬಳಿಕವಾಗಿ ಕಾಂಗ್ರೆಸ್ನಲ್ಲಿ ಕಾಂಪ್ರಮೈಸ್ ಪಾಲಿಟಿಕ್ಸ್. ಬೆಂಬಲಿಗರನ್ನ ಕಾಪಾಡಿಕೊಳ್ಳುವಲ್ಲಿ ಸಿಎಂ ವೀಕ್ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಓಡಾಡ್ತಾ ಇದೆ. ಅದರಲ್ಲೂ ಕೂಡ ಜಮೀರ್ ವಿಚಾರವನ್ನ ಮುಂದಿಟ್ಕೊಂಡು ಜಗಳ ಬೇಡ ಅನ್ನುವಂತಹ ಮಂತ್ರವನ್ನ ಪಠಿಸಲು ಮುಂದಾಗಿದ್ದಾರೆ ಕೈ ನಾಯಕರು. ಸಿಎಂ ಅವರಿಂದ ಕಾಂಪ್ರಮೈಸ್ ರಾಜಕಾರಣ ಅಂತ ಹೇಳಿ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಕಾಂಪ್ರಮೈಸ್ ಪಾಲಿಟಿಕ್ಸ್ ಅನಿವಾರ್ಯ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಎಲ್ಲಾ ಟೈಮ್ನಲ್ಲಿ ಒಂದೇ ರೀತಿಯಾಗಿ ಬಿಗಿ ರಾಜಕಾರಣವನ್ನ ಮಾಡ್ಲಿಕ್ಕಾಗಲ್ಲ, ಗಿವ್ ಅಂಡ್ ಟೇಕ್ ಪಾಲಿಸಬೇಕಾಗತ್ತೆ ಅಂತ. ಇನ್ನು ಸಿಎಂಗೆ ಯಾರೋ ಮಾಟ ಮಾಡಿಸಿರಬಹುದು ಅಂತ ಹೇಳಿ ರಾಜಣ್ಣ ಅವರು ಏನ್ ಹೇಳಿದ್ರು, ಈ ವಿಚಾರ ಸಂಬಂಧವಾಗಿ ಸಿಎಂ ಅಸಹಾಯಕತೆಯನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ರು. ಹೀಗಾಗಿ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾಂಪ್ರಮೈಸ್ ರಾಜಕಾರಣ ಇರುತ್ತಾ. ಹಾಗಿದ್ರೆ ಕಾಂಪ್ರಮೈಸ್ ಅಂತಂದ್ರೆ ಯಾರಿಗೆ ಮಾಡ್ಕೊಳ್ಬೇಕು ಹೋಗ್ಲಿ, ಓಕೆ ಕಾಂಪ್ರಮೈಸ್ ರಾಜಕಾರಣ ಹೇಳಿದ್ರು ಸರಿ, ಯಾರು ಮಾಡ್ಕೊಳ್ಬೇಕು? ಎಲ್ಲರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿಬಿಟ್ರು, ಸೊ ಕೊಟ್ಟು ತಗೊಳ್ಳುವಂಥದ್ದನ್ನ ಮಾಡಬೇಕಾಗತ್ತೆ. ಬಟ್ ಆ ಮನಸ್ಥಿತಿ ಎಲ್ರಿಗೂ ಕೂಡ ಇರಬೇಕಲ್ವಾ? ಬೇಡ ನಾನು ಯಾಕೆ ಬಿಟ್ಕೊಡ್ಬೇಕು, ನಾನು ಯಾಕೆ ಕೊಡಬೇಕು, ಈ ರೀತಿಯಾದಂಥ ಮನಸ್ಥಿತಿಯವರು ಕೂಡ ಇರ್ತಾರೆ. ಒಂದು ಕಡೆ ಈಗಾಗಲೇ ಅದರಲ್ಲೂ ಕೂಡ ಆಪ್ತ ವಲಯದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೆ, ಪರಮಾಪ್ತರು ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ಜೊತೆಗೆ ರಾಜಣ್ಣ ಅವರು ಕೂಡ ಈಗ ಮೊನ್ನೆ ನೀಡಿದಂಥ ಹೇಳಿಕೆ ಏನಿದೆ, ಮಾಟ ಮಂತ್ರ ಮಾಡಿಸ್ಬಿಟ್ರ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಅಷ್ಟೊಂದು ಸೈಲೆಂಟ್ ಆಗಿ ಇರೋದಿಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ. ಅಂದರೆ ಒಂದು ರೀತಿ ಮಿಂಚು ಗುಡುಗು ಬಂದು ಹೋದ ಹಾಗೆ ದಡ್ 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 ಅಂತ ಮಿಂಚು ಗುಡುಗಿನ ರೀತಿಯಾಗಿ ಆ ಥರ ಸೌಂಡು ಮಾಡ್ತಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸೊ ಅಂಥದ್ರಲ್ಲಿ ಇಷ್ಟೊಂದು ಸೈಲೆಂಟ್ ಓಕೆ, ಅದರಲ್ಲೂ ತನ್ನ ಆಪ್ತ ವಲಯ ವಿಚಾರ ಅಂತ ಬಂದಾಗ ಅವರು ಮಾತನಾಡ್ತಾರೆ. ಬಟ್ ಮಾತನಾಡಲಿಲ್ವಲ್ಲ, ಯಾಕೆ ಮಾತನಾಡಲಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು? ಅಥವಾ ವಯಸ್ಸಾಗ್ತಾ ಇದೆ, ಈಗೇನು ಮಾತನಾಡೋದು ಅಂತ ಹೇಳಿ ಸೈಲೆಂಟ್ ಆಗ್ತಾ ಇದ್ದಾರಾ, ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಈಗ ರಾಜಣ್ಣ ಅವರ ಹೇಳಿಕೆಗೂ ಕೂಡ ಇನ್ನೂ ಕೂಡ ವಿಚಾರ ಅಷ್ಟೇ ನೋಡಿ, ಅದು ಕಟ್ಟಿದಾರೋ ಈ ಕದರ ಅನ್ನೋದು ಅದು ನಮಗೆ ಸಂಬಂಧಪಟ್ಟಂಥ ವಿಚಾರ. ಅದಕ್ಕೆ ಬಿ ಜೆ ಪಿಯವ್ರಿಗೆ ಅದೇನೋ ಚರ್ಚೆ ಮಾಡೋವಂಥ ವಿಷಯ ಅಲ್ಲ, ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು ಬೇರೆ ಇದ್ದರೆ ಅದು ಚರ್ಚೆ ಮಾಡ್ಬೋದು. ಸೊ ಒಂದೊಂದು ಸಾರಿ ವೀಕ್ ಆಗಬೇಕಾಗುತ್ತೆ, ಒಂದೊಂದು ಸಾರಿ ಗಟ್ಟಿ ಆಗಬೇಕಾಗುತ್ತೆ. ರಾಜಕೀಯದಲ್ಲಿ ಗಿವ್ ಅಂಡ್ ಟೇಕ್ ಇರ್ತದೆ, ಕಾಂಪ್ರಮೈಸ್ ಅನ್ನೋದು ಒಂದು ಫಾರ್ಮುಲಾ ಇದ್ದೇ ಇರುತ್ತೆ. ಸೊ ಆ ಸಂದರ್ಭ ತಕ್ಕ ನಡ್ಕೊಳ್ತಾರೆ ಅಷ್ಟೇ. ಎಲ್ಲ ಕೊಡಿಸಿ ಸ್ಟ್ರಿಕ್ಟ್ ಮಾಡಲಿಕ್ಕಾಗಲ್ಲ, ಎಲ್ಲದಕ್ಕೂ ಲೂಸ್ ಮಾಡಲಿಕ್ಕಾಗಲ್ಲ. ಸೊ ಅದೇನಿದ್ರು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಷ್ಟೇ ನೋಡಿ, ಅದು ಕಟ್ಟಿದಾರೋ ಈ ಕದರ ಅನ್ನೋದು ಅದು ನಮಗೆ ಸಂಬಂಧಪಟ್ಟಂಥ ವಿಚಾರ. ಅದಕ್ಕೆ ಬಿ ಜೆ ಪಿಯವ್ರಿಗೆ ಅದೇನೋ ಚರ್ಚೆ ಮಾಡೋವಂಥ ವಿಷಯ ಅಲ್ಲ, ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು ಬೇರೆ ಇದ್ದರೆ ಅದು ಚರ್ಚೆ ಮಾಡ್ಬೋದು. ಸೊ ಒಂದೊಂದು ಸಾರಿ ವೀಕ್ ಆಗಬೇಕಾಗುತ್ತೆ, ಒಂದೊಂದು ಸಾರಿ ಗಟ್ಟಿ ಆಗಬೇಕಾಗುತ್ತೆ. ರಾಜಕೀಯದಲ್ಲಿ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಈ ಕಾಂಪ್ರಮೈಸ್ ವಿಚಾರ ಯಾಕೆ ಬಂತು? ಹೋಗ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾದ್ರೂ ಯಾರಿಗೆ ಮಾಡ್ಕೊಳ್ಬೇಕು ಕಾಂಪ್ರಮೈಸ್? ಯಾಕೆಂದರೆ ಎಲ್ಲರೂ ಮನಸ್ಥಿತಿನೂ ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ. ಒಬ್ಬರು ಬಿಟ್ಕೊಡ್ಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ, ಒಬ್ರಿಗೆ ಇರೋದಿಲ್ಲ. ಸೊ ಈ ವಿಚಾರ ಯಾಕೆ ಬಂತು, ಯಾಕೆ ಈ ಸಂದರ್ಭದಲ್ಲಿ ಇದು ಪ್ರಸ್ತುತ ಅಂತ ಹೇಳಿ ಅನ್ನಿಸ್ತು, ಏನಿದೆ ಮಾಹಿತಿ ಅವ್ರಿಗೆ? ಕುಸುಮ, ಇತ್ತೀಚಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕ್ರೂಷಿಯಲ್ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅವ್ರು ಹೇಳಿದ ಮಾತು ಒಂದಿಷ್ಟು ತೂಕಗಳಿರುತ್ತೆ. ಯಾಕಂತ ಹೇಳಿದ್ರೆ ಸಿಎಂ ಡಿಸಿಎಂ ಬಿಟ್ರೆ ಮೂರನೇ ಒಂದು ಅತಿ ದೊಡ್ಡ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಸತೀಶ್ ಜಾರಕಿಹೊಳಿ ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಆವಾಗ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇರ್ತಾರೆ, ಪರೋಕ್ಷವಾಗಿ ಸಂದೇಶವನ್ನು ರವಾನಿಸ್ತಿರ್ತಾರೆ. ಹಿಂದೆ ಕೂಡ ಈ ಒಂದಿಷ್ಟು ಮಾತುಗಳು ಹೇಳಿದ್ದು ಒಂದು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಕಾರಣ ಆಗಿತ್ತು. ಇದೀಗಲೂ ಕೂಡ ಅವರೊಂದು ಮಾತನ್ನು ಹೇಳಿದ್ದಾರೆ, ಏನಂತಂದ್ರೆ ಕಾಂಪ್ರಮೈಸ್ ಇರಬೇಕಾಗುತ್ತೆ ಅಂತೇಳಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ತಮ್ಮ ಆಪ್ತರನ್ನ ಬೆಂಬಲಿಸಿ ಮಾತಾಡ್ತೀರ ಅನ್ನೋ ಚರ್ಚೆಗಳಾಗ್ತಾ ಇತ್ತಲ್ಲ, ಇದಕ್ಕೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ ಒಂದಿಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಏನ್ ಕಾಂಪ್ರಮೈಸ್ ಅಂದ್ರೆ ಕೇವಲ ಸಿಎಂ ಸಿದ್ದರಾಮಯ್ಯಗೆ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಕೂಡ ಪರೋಕ್ಷವಾಗಿ ಸಂದೇಶವನ್ನು ಕೊಟ್ಟಂತಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಅಂತೇಳಿ ಅಲ್ಪಸಂಖ್ಯಾತ ನಾಯಕರೆಲ್ಲರನ್ನೂ ಕೂಡ ಪಕ್ಷದಿಂದ ಅಮಾನತು ಮಾಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಪತ್ರವನ್ನು ಬರೆದ್ರು. ಆದ್ರೆ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಜಮೀರ್ ಅವರು ಎಲ್ಲಿದ್ರು? ಜಮೀರ್ ಅವರು ಕೇರಳ ಇರಬಹುದು, ತಮಿಳುನಾಡು ಇರಬಹುದು, ಪ್ರಚಾರಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಆಗತ್ತಾ ಅಂತ
ಅಂತ. ಅದೇ ರೀತಿಯಾಗಿ ಜಬ್ಬಾರ್ ಅವರು ನಸೀರ್ ಅಹಮದ್ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಕೂಡ ಒಂದಿಷ್ಟು ಪ್ರಶ್ನೆಗಳು ಬಂತು. ಆದ್ರೆ ಕಾಂಪ್ರಮೈಸ್ ಯಾಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಸರಿಯಾಗಿ ಕರೆದಿದ್ದಾರೆ ಅಂತ ಹೇಳಿ ಅಲ್ಲೇ ಪಕ್ಕದ ಮನೆಗೆ ಹೋಗ್ತಾರೆ, ಆದ್ರೆ ಜಬ್ಬಾರ್ ಅವ್ರ ಮನೆಗೆ ಹೋಗೋದ್ರಿ ಇದೆಲ್ಲವೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ವಿಚಾರ. ಹೀಗಾಗಿ ಅದೇ ವಿಚಾರವಾಗಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಕೂಡ ತಮ್ಮ ನಡೆಯನ್ನ ಇಡಬೇಕಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಗ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದು ಹೈಕಮಾಂಡ್ಗೆ ಇಷ್ಟ ಆಗಿಲ್ಲ ಅಂತ ಒಂದು ವಿಚಾರ. ಅದೇ ರೀತಿಯಾಗಿ ಜಮೀರ್ ಅಹಮದ್ ಪ್ರಚಾರಕ್ಕೆ ಬಂದಿಲ್ಲ ಅನ್ನೋದು ಓಕೆ, ಆದ್ರೆ ಒಂದಿಷ್ಟು ಕಾಲ್ ಮಾಡಿ ಎಸ್ಡಿಪಿಐ ಅಭ್ಯರ್ಥಿಗಳಿಗೆ ಬೆಂಬಲಿಸಿ ಅಂತೇಳಿ ಹೇಳಿದ್ದಾರೆ ಅನ್ನೋದು ಕಾಂಗ್ರೆಸ್ನಲ್ಲಿ ಗುಸುಗುಸು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಪಕ್ಷದ ಅಭ್ಯರ್ಥಿಗಳನ್ನು ಬಿಟ್ಟು ಬಿಜೆಪಿಯನ್ನ ಅಥವಾ ಎಸ್ಡಿಪಿಐ ಬೆಂಬಲಿಸಿ ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಮ ಉದ್ದೇಶ ಏನಂತ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದ್ರೆ ಬೇರೆ ಕ್ಷೇತ್ರಗಳಲ್ಲಿ ಕಾಂಪೋಸಿಟ್ ಮಾಡಿಕೊಟ್ಟು ಮುಂದಿನ ಚುನಾವಣೆಯಲ್ಲಿ ಏನಾದ್ರು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ಬೋದು. ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು ಏನು ಆಗುತ್ತೆ ಅನ್ನೋದನ್ನ ಗಮನಿಸಿಕೊಳ್ಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರವಾಗಿ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಅವರ ಸಪೋರ್ಟಿಗೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಸ್ವಲ್ಪ ಮಟ್ಟಿಗೆ ಹೈಕಮಾಂಡ್ ದೊಡ್ಡ ಖಡಕ್ ನಿರ್ಧಾರವನ್ನು ತೆಗೆದುಕೊಂಡಾಗ ಕಾಂಪ್ರಮೈಸ್ ಮಾಡ್ಕೊಂಡ್ರು. ಪ್ರತಿ ಸಲನೂ ಕೂಡ ಗದ್ದಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ವಲ್ಪ ಮೊದಲಿನ ಹಾಗೆ ಇಲ್ಲ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಕೂಡ ಒಪ್ಕೊಂಡಂತಾಗಿದೆ. ಆದ್ರೆ ಇಷ್ಟೆಲ್ಲ ಒತ್ತಡ ಸಿಎಂ ಸಿದ್ದರಾಮಯ್ಯ ಯಾಕೆ ಆಗ್ತಾ ಇದೆ? ಇಷ್ಟೆಲ್ಲ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಅನ್ನು ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು? ಮೊದಲೆಲ್ಲ ತಮ್ಮ ಆಪ್ತರಿಗೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಅಥವಾ ಅಹಿಂದಕ್ಕೆ ಏನಾದ್ರು ಆಯ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯ ದೊಡ್ಡ ಮಟ್ಟಕ್ಕೆ ಒಂದು ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಿದಾರಲ್ಲ, ಅದೇ ಕಾರಣಗೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಮಾತನ್ನು ಹೇಳಿದ್ದಾರೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.